ಇನ್ವೆಸ್ಟ್ಮೆಂಟ್ ಆಸಕ್ತಿ ನಿಮ್ಮಲ್ಲಿದೆ ಅಂತಂದ್ರೆ ದಿನನಿತ್ಯ ನೀವು ಕೇಳ್ತಾ ಇರ್ತೀರಾ ನಿಫ್ಟಿ 50, ಸೆನ್ಸೆಕ್ಸ್ ಈ ರೀತಿಯಂತ ವಿಷಯಗಳನ್ನ ಇದರ ನ್ಯೂಸ್ ಪೇಪರ್ ಅಲ್ಲಿ ಅಥವಾ ನ್ಯೂಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸುತ್ತೆ ಎಂಟೈರ್ ಮಾರ್ಕೆಟ್ ಎಕೋಸಿಸ್ಟಮ್ ಅಲ್ಲಿ. ಇಂಡೈಸಸ್ ಅಂತ ಕರೀತಾರೆ ಅಥವಾ ಇಂಡೆಕ್ಸಸ್ ಗಳು ಅಂತ ಕರೀತಾರೆ. ಇವತ್ತಿನ ವಿಡಿಯೋ ಮೂಲಕ ಇದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ತುಂಬಾ ಸ್ಪೆಷಲ್ ಸುದ್ದಿ ಇದೆ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ ಗಳ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ಹೇಳೋದಾದ್ರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದೆ. ಸಖತ್ ಇಂಪಾರ್ಟೆಂಟ್ ನ್ಯೂಸ್ ಅಂತ ಹೇಳ್ಬೋದು. ಬೇಸಿಕಲಿ ಈ ಒಂದು ಇಂಡೆಕ್ಸ್ ಅಲ್ಲಿ ಟೋಟಲ್ 750 ಸ್ಟಾಕ್ಸ್ ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ ಲೀಸ್ಟ್ ಮಾಡ್ಲಿಕ್ಕಾಗಿದೆ. ಅಂದ್ರೆ ಇದು ಒಂದು ಇಂಡೆಕ್ಸ್ ಅನ್ನ ಸಮ್ ಹೌ ನೀವು ಪರ್ಚೇಸ್ ಮಾಡಕ್ಕಾದ್ರೆ ಅದು ನೀವು 500 ರೂಪಾಯಿನೇ ಇರಬಹುದು, 100 ರೂಪಾಯಿನೇ ಇನ್ವೆಸ್ಟ್ ಮಾಡಿದ್ರು ಕೂಡ 750 ಡಿಫರೆಂಟ್ ಕಂಪನೀಸ್ ಗಳಲ್ಲಿ ಡಿಫರೆಂಟ್ ಸೆಕ್ಟರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡತಕ್ಕಂತಹ ಅದ್ಭುತವಾದಂತಹ ಅವಕಾಶವನ್ನ ಈ ಇಂಡೆಕ್ಸ್ ತಂದುಕೊಡುತ್ತೆ. ಇದ್ರ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಇನ್ ಡೀಟೇಲ್ ಮಾಹಿತಿ ಆಸ್ ಅನ್ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ, ಹಾಗೆ ಬೇಸಿಕ್ ಮಾಹಿತಿನೂ ಕೂಡ ಕಂಪ್ಲೀಟ್ ಆಗಿ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸಖತ್ ಇಂಪಾರ್ಟೆಂಟ್ ವಿಡಿಯೋ, ಕೊನೆವರೆಗೂ ನೋಡಿ, ಸುಮಾರು ವಿಷಯಗಳು ನಿಮಗೆ ಕಲಿಲಿಕ್ಕೆ ಸಿಗುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಯಾರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮುಂದುವರಿದಕ್ಕಿಂತ ಮುಂಚೆ ಎರಡು ಇಂಪಾರ್ಟೆಂಟ್ ಪ್ರಶ್ನೆಗಳು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಇಂಡೆಕ್ಸ್ ಅಂದ್ರೆ ಏನಪ್ಪಾ? ಇದು ಬಿಗಿನರ್ಸ್ ಗಳಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬೇಸಿಕಲಿ ಒಂದು ಗುಂಪು ಅಂತ ನಾವು ಹೇಳ್ಬೋದು. ಈಗ ಸಾವಿರಾರು ಕಂಪನೀಸ್ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಸೊ ಅದನ್ನ ಒಂದು ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈಗ ವ್ಯಾಲ್ಯೂಯೇಷನ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ತುಂಬಾ ವ್ಯಾಲ್ಯೂ ಇರತಕ್ಕಂಥ ಟಾಪ್ 50 ಕಂಪನೀಸ್ಗಳನ್ನ ಹೊಂದಿರತಕ್ಕಂತಹ ಗ್ರೂಪ್ ಅಂತ ಹೇಳ್ಬೋದು ನಿಫ್ಟಿ 50. ಇನ್ನೊಂದು ಕಡೆಯಿಂದ ಈಗ ಫಾರ್ ಎಕ್ಸಾಂಪಲ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆ, ಇದು ಸಪರೇಟ್ ಎಕ್ಸ್ಚೇಂಜ್. ಅದರಲ್ಲಿರ್ತಕ್ಕಂಥ ಟಾಪ್ 30 ಕಂಪನೀಸ್ಗಳನ್ನ ಒಟ್ಟುಗೂಡಿಸೋದ್ರ ಮೂಲಕ ಬರ್ತಕ್ಕಂತಹ ಇಂಡೆಕ್ಸ್ ಸೆನ್ಸೆಕ್ಸ್ ಅಂತ ನಾವು ಹೇಳ್ಬೋದು. ಇದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ಇದೆ, ಅಂದ್ರೆ ಬ್ಯಾಂಕ್ಗಳ ಸ್ಟಾಕ್ಸ್ ಗಳನ್ನ ಮಾತ್ರ ಅಥವಾ ಬ್ಯಾಂಕ್ಗಳ ಕಂಪನಿಗಳನ್ನ ಮಾತ್ರ ಒಟ್ಟುಗೂಡಿಸೋದ್ರ ಮೂಲಕ ಇರತಕ್ಕಂಥ ಇಂಡೆಕ್ಸ್ ಅಂತ ಹೇಳ್ಬೋದು. ಮಿಡ್ ಕ್ಯಾಪ್ ಗೆ ಸಪರೇಟ್ ಆಗಿದೆ. ಹಾಗೆ ಓವರ್ ಆಲ್ ಬೇರೆ ಬೇರೆ ರೀತಿಯಂತಹ ಸೆಗ್ಮೆಂಟ್ಸ್ ಗಳು ಇಂಡೆಕ್ಸ್ ವೈಸ್ ಇರಬಹುದು ಅಥವಾ ಸೆಕ್ಟರ್ ಗಳ ವೈಸ್ ಡಿಫರೆಂಟ್ ಗ್ರೂಪ್ ಗಳನ್ನ ವಿಂಗಡಣೆ ಮಾಡ್ತಾರೆ. ಇವಾಗ ಬರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಏನಕ್ಕೆ ಬೇಕು ಸರ್ ಇದು? ವೆಲ್, ಎರಡು ಇಂಪಾರ್ಟೆಂಟ್ ಕಾರಣಗಳಿದೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಇದನ್ನ ಅಳಿಲಿಕ್ಕೆ, ಫಾರ್ ಎಕ್ಸಾಂಪಲ್ ಈಗ ಹೊರಗಡೆ ದೇಶದವರು ಇದ್ದಾರೆ ಅಥವಾ ನಾವೇ ಒಂದು ಕಡೆಯಿಂದ ಅಬ್ಸರ್ವ್ ಮಾಡಬೇಕು ಮಾರ್ಕೆಟ್ ಅನ್ನ ಅಥವಾ ಅಳಿಬೇಕು ಅಂತಂದ್ರೆ ಏನಾದ್ರೂ ಒಂದು ಮಾಪನ ನಮಗೆ ಬೇಕಲ್ವಾ? ಸೊ ಎಲ್ಲಾ ಸ್ಟಾಕ್ಸ್ ಗಳನ್ನ ತೆಗೆದು ನೋಡ್ಕೊಂಡು ಕುತ್ಕೊಳ್ಳೋಕೆ ನಮ್ಗೆ ಆಗಲ್ಲ. ಸೊ ಹಾಗಾಗಿನೇ ಈ ಒಂದು ಗುಂಪುಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದ ತಕ್ಷಣ ಈಗ ನಿಫ್ಟಿ 50 ಓಕೆ ಅಪ್ಪ ಇವತ್ತು 100 ಪಾಯಿಂಟ್ ಕೆಳಗಡೆ ಹೋಗಿದೆ ಅಥವಾ 1% ಕುಸ್ತಿದೆ ಅಂತ ಅಂದ್ರೆ ಅದರ ಅರ್ಥ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಕುಸ್ತಿದೆ ಅಂತಲ್ಲ, ಬಟ್ ನಿಫ್ಟಿ 50 ಅಲ್ಲಿ ಇರ್ತಕ್ಕಂಥ ಟಾಪ್ 50 ಕಂಪನೀಸ್ಗಳು ಅಥವಾ ಭಾರತದಲ್ಲಿ ಇರ್ತಕ್ಕಂಥ ಟಾಪ್ 50 ಕಂಪನೀಸ್ಗಳಲ್ಲಿ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ಗಳು ಅಥವಾ ಮೆಜಾರಿಟಿ ಆಫ್ ದ ಬಿಸ್ನೆಸ್ ಗಳಲ್ಲಿ ಕುಸಿತ ಕಂಡು ಬಂದಿದೆ ಅಂತ ನಾವು ಈಸಿಯಾಗಿ ಅಳಿಬಹುದಾಗಿರುತ್ತೆ. ಇದು ಒಂದು ಕಡೆಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸ್ಟ್ರಾಟಜಿಟಿಕ್ ಇನ್ವೆಸ್ಟ್ಮೆಂಟ್ ಆಗಿನೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ತಾರೆ. ಅದು ಮ್ಯೂಚುವಲ್ ಫಂಡ್ಸ್ ಗಳಿರಬಹುದು, ಗ್ರೂಪ್ ಆಫ್ ಕಂಪನೀಸ್ಗಳು ಈ ಒಂದು ಇಂಡೆಕ್ಸ್ ಗಳನ್ನ ರೆಫರೆನ್ಸ್ ಆಗಿ ತಗೊಳ್ಳೋದ್ರ ಮೂಲಕ ಅವರು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಗಳನ್ನ ಮಾಡ್ತಾರೆ. ಅಥವಾ ಆಸ್ ಅನ್ ಇಂಡಿವಿಜುವಲ್ ನಿಮ್ಮಂತಹ ಕಾಮನ್ ಇನ್ವೆಸ್ಟರ್ಸ್ ಗಳು ಕೂಡ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಈ ರೀತಿಯಂತ ಓವರ್ ಆಲ್ ಇಂಡೆಕ್ಸ್ ಬೇಸಿಸ್ ಸ್ಟ್ರಾಟಜೀಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ. ಫಾರ್ ಎಕ್ಸಾಂಪಲ್ ನಿಫ್ಟಿ 50ಯ ಬೇಸಿಸ್ ಅಲ್ಲಿ ಟಾಪ್ 50 ಕಂಪನೀಸ್ ಗಳಲ್ಲಿ ಇವನ್ 100 ರೂಪಾಯಿ ಇದ್ರೂ ಕೂಡ ಇನ್ವೆಸ್ಟ್ ಮಾಡತಕ್ಕಂತಹ ಅವಕಾಶವನ್ನು ಇವತ್ತಿನ ಮಟ್ಟಿಗೆ ತಂದು ಕೊಡುತ್ತೆ ನಿಫ್ಟಿ ಬೀಸ್ ಅಂತ ಹೇಳ್ತಾರೆ. ಸೊ ಈ ನಿಫ್ಟಿ ಬೀಸ್ ಅಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಶೇರ್ ನ ತಗೊಂಡ್ರೆ 50 ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ ಹಾಗೆ ಲೆಕ್ಕ. ಈ ರೀತಿಯಾದಂತಹ ಸ್ಟ್ರಾಟಜಿಟಿಕ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಈ ಇಂಡೆಕ್ಸ್ ಗಳು ಉಪಯೋಗಕ್ಕೆ ಬರುತ್ತೆ. ಸೊ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಅಂತ ನೋಡಬೇಕು ಅಂತಂದ್ರೆ ಸುಮಾರು ರೀತಿಯಾದಂತಹ ಇಂಡೈಸಸ್ ಗಳು ಇವತ್ತಿನ ಕಾಲಕ್ಕೆ ಇರುತ್ತೆ. ಅದು ಸೆಕ್ಟರ್ ಗಳ ವೈಸ್ ಇರಬಹುದು. ನಾನು ಆಲ್ರೆಡಿ ಹೇಳಿದೆ ಐಟಿಗೆ ಸಂಬಂಧಪಟ್ಟ ಹಾಗೆ ಸಪರೇಟ್ ಆಗಿ ಇಂಡೆಕ್ಸ್ ಇದೆ, ಬ್ಯಾಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಪರೇಟ್ ಇಂಡೆಕ್ಸ್ ಇದೆ, ಅದರಲ್ಲೂ PSU ಬ್ಯಾಂಕ್ಸ್ ಗಳಿಗೆ ಸಪರೇಟ್ ಆಗಿದೆ. ಈ ರೀತಿಯಾದ ಡಿಫರೆಂಟ್ ಇಂಡೆಕ್ಸಸ್ ಗಳಿದೆ. ಬಟ್ ಮೇನ್ಲಿ ಅದರಲ್ಲಿ ಕೆಲವೊಂದಿಷ್ಟು ಇಂಡೆಕ್ಸಸ್ ಗಳನ್ನ ಆಸ್ ಅ ಸ್ಟ್ರಾಟಜಿಟಿಕ್ ಇನ್ವೆಸ್ಟ್ಮೆಂಟ್ಸ್ ಗಳಾಗಿ ಇದರ ಮ್ಯೂಚುವಲ್ ಫಂಡ್ಸ್ ಗಳಿರಬಹುದು ಅಥವಾ ನಿಮ್ಮಂತ ಕಾಮನ್ ಇನ್ವೆಸ್ಟರ್ಸ್ ಗಳು ಇವತ್ತಿನ ಕಾಲಕ್ಕೆ ಉಪಯೋಗಿಸ್ತಿದ್ದಾರೆ. ಸೊ ಈಗ ಬರ್ತಕ್ಕಂತಹ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ, ಈ ಓವರ್ ಆಲ್ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ NSE ಲಾಂಚ್ ಮಾಡಿರ್ತಕ್ಕಂತಹ ಇಂಡೆಕ್ಸಿನ ಅವಶ್ಯಕತೆ ಏನಿತ್ತು ಅಥವಾ ಓವರ್ ಆಲ್ ಇದರ ಉಪಯೋಗ ಏನಿದೆ? ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಸಖತ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. 750 ಕಂಪನೀಸ್ ಗಳನ್ನ ಹೊಂದಿರತಕ್ಕಂತಹ ಗ್ರೂಪ್ ಇದು. ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ 50 ಅಂತಕ್ಕಂಥದ್ದು 50 ಕಂಪನೀಸ್ ಗಳನ್ನ ಹೊಂದಿದೆ. ಸೊ ನಿಫ್ಟಿ 50 ಮೇಲೆ ಡೈರೆಕ್ಟ್ ಆಗಿ ನಾವು ಮಾಪನ ಮಾಡೋದು ಅಷ್ಟೊಂದು ಸೂಕ್ತ ಇರಲ್ಲ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ. ಹಾಗಾಗಿನೇ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ಗಳನ್ನ ಒಂದ್ ಕಡೆಗೆ ಕೂಡಿಸಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಬಂದಿರತಕ್ಕಂತಹ ಇಂಡೆಕ್ಸ್ ಇದಾಗಿರುತ್ತೆ. 750 ಕಂಪನೀಸ್ ಗಳನ್ನ ಇದರಲ್ಲಿ ಲಿಸ್ಟ್ ಮಾಡಿರ್ತಾರೆ. ಸೊ ಇದ್ರ ಮೂಲಕ ಏನಪ್ಪಾ ಅಂತಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇದರಲ್ಲಿ ಇರತಕ್ಕಂಥದ್ದು ಒಂದು ಲಾರ್ಜ್ ಕ್ಯಾಪ್ ಅಂದ್ರೆ ಜಾಸ್ತಿ ವ್ಯಾಲ್ಯೂಯೇಷನ್ ಇರತಕ್ಕಂಥ ಕಂಪನೀಸ್ಗಳು ಬಂತು.
ಇನ್ನೊಂದು ಕಡೆಯಿಂದ ಮಿಡ್ ಕ್ಯಾಪ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಮೀಡಿಯಂ ವ್ಯಾಲ್ಯೂಯೇಷನ್ ಇರತಕ್ಕಂಥ ಕಂಪನೀಸ್ಗಳು ಕೂಡ ಇದರಲ್ಲಿದೆ. ಮೈಕ್ರೋ ಕ್ಯಾಪ್ ಅಂದ್ರೆ ತುಂಬಾ ಚಿಕ್ಕ ಕಂಪನೀಸ್ಗಳು, ಇವಾಗ ತಾನೇ ಲಿಸ್ಟ್ ಆಗಿರ್ತಕ್ಕಂಥ ಕಂಪನೀಸ್ಗಳು ಕೂಡ ಈ ಇಂಡೆಕ್ಸ್ ಅಲ್ಲಿ ಬರೋದ್ರಿಂದ ಮೆಜಾರಿಟಿ ಆಫ್ ದ ಮಾರ್ಕೆಟ್ ಶೇರ್ ಅಥವಾ ಮೆಜಾರಿಟಿ ಆಫ್ ದ ಮಾರ್ಕೆಟ್ ಪೋರ್ಷನ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂಥ ಇಂಡೆಕ್ಸ್ ಇದಾಗಿರುತ್ತೆ. ಸೊ ಹಾಗಾಗಿನೇ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ನೆಕ್ಸ್ಟ್ ಬರ್ತಕ್ಕಂತಹ ದಿನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ನ ಫ್ಯಾಕ್ಟ್ ಶೀಟ್, ಸೊ ಬೇಸಿಕಲಿ ಡೀಟೇಲ್ಸ್ ಗಳನ್ನ ನೋಡ್ತಾ ಇರಬಹುದು ನೀವು. ಮೆಥಡಾಲಜಿ ಬಂದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಬೇಸಿಕಲಿ ಸ್ಟಾಕ್ಸ್ ಗಳು ಲಿಸ್ಟ್ ಆಗಿರುತ್ತಲ್ವಾ, ಬಿಸ್ನೆಸ್ ಗಳು ಏನ್ ಲಿಸ್ಟ್ ಆಗಿರುತ್ತೆ, ಬಿಸ್ನೆಸ್ ಲಿಸ್ಟ್ ಆಗೋದು ಬೇರೆ, ಬಟ್ ಬಿಸ್ನೆಸ್ ನ ಕೆಲವೊಂದಿಷ್ಟು ಪೋರ್ಷನ್ ಆಫ್ ಸ್ಟಾಕ್ಸ್ ಗಳು ಮಾತ್ರ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುತ್ತೆ, ಫ್ಲೋಟ್ ಅಂತ ಹೇಳ್ತಾರೆ. ಅದ್ರ ಬೇಸಿಸ್ ಅಲ್ಲಿ ವ್ಯಾಲ್ಯೂಯೇಷನ್ ಡಿಫೈನ್ ಆಗುತ್ತೆ. ಸೊ ಹಾಗಾಗಿ ಓವರ್ ಆಲ್ ಫ್ರೀ ಫ್ಲೋಟ್ ಕ್ಯಾಪಿಟಲೈಸೇಷನ್ ಮೂಲಕನೇ ಮೆಥಡಾಲಜಿನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇರತಕ್ಕಂಥ ಇಂಡೆಕ್ಸ್ ಇದಾಗಿರುತ್ತೆ. ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ಸ್, ಬೇಸಿಕಲಿ ಎಷ್ಟು ಸ್ಟಾಕ್ಸ್ ಗಳು ಇದರಲ್ಲಿದೆ ಅಂತಂದ್ರೆ 752 ಸ್ಟಾಕ್ಸ್ ಗಳಿದೆ. ಲಾಂಚ್ ಡೇಟ್ ಬಂದು ಅಕ್ಟೋಬರ್ 13, 2021. ಬೇಸ್ ಡೇಟ್ ಅಂತ ಹೇಳ್ತಾರೆ ಏಪ್ರಿಲ್ 1, 2005 ಈ ಓವರ್ ಆಲ್ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ರಿಲೇಟೆಡ್. ಕ್ಯಾಲ್ಕುಲೇಷನ್ ಫ್ರೀಕ್ವೆನ್ಸಿ ಬಂದು ರಿಯಲ್ ಟೈಮ್ ಅಲ್ಲೇ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗುತ್ತೆ. ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ. ಈ ಪಾಯಿಂಟ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಸಿಕಲಿ ಏನಪ್ಪಾ ಅಂತಂದ್ರೆ ಇಂಡೆಕ್ಸ್ ಗಳಲ್ಲಿ ಫಾರ್ ಎಕ್ಸಾಂಪಲ್ ಟಾಪ್ 50 ಕಂಪನೀಸ್ಗಳು ಅದೇ ರೀತಿ 10 ವರ್ಷ ಆದ್ರೂ ಇರಲ್ಲ. ಒಂದು ಕಾಲಕ್ಕೆ ಇದ್ದಂತಹ ಟಾಪ್ 50 ಕಂಪನಿ ಅದು ಅದೇ ರೀತಿನೇ ಉಳ್ಕೋಬೇಕು ಅಂತಿಲ್ಲ, ಬೇರೆ ಕಂಪನೀಸ್ಗಳು ಕೂಡ ಇನ್ವಾಲ್ವ್ ಆಗ್ತಾ ಇರುತ್ತೆ. ಈಗ ಯಾವ್ದಾದ್ರು ಒಂದು ಹೊಸ ಕಂಪನಿ ಇನ್ಕ್ಲೂಡ್ ಆಗಿದ್ರೆ ಅಥವಾ ಟಾಪ್ 50 ಒಂದು ಮಾರ್ಕೆಟ್ ಕ್ಯಾಪ್ ಅಲ್ಲಿ ಬರ್ತಾ ಇದ್ರೆ ಅದನ್ನ ಇನ್ಕ್ಲೂಡ್ ಮಾಡಿ, ಯಾವುದು ಟಾಪ್ 50 ಮಾರ್ಕೆಟ್ ಅಲ್ಲಿ ಬರಲ್ವೋ ಅದನ್ನ ಲಾಸ್ಟ್ ಪ್ರಿಯಾರಿಟಿ ಇರತಕ್ಕಂಥ ಸ್ಟಾಕ್ ಅನ್ನ ಹೊರಗಡೆ ಹಾಕ್ತಾರೆ. ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ. 6 ತಿಂಗಳ ಅವಧಿ ಇದ್ರ ಪ್ರಕಾರ ಇರುತ್ತೆ. ಇವಾಗ ಬರ್ತಕ್ಕಂತಹ ಮುಖ್ಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರಿ ಸರ್, ಇದ್ರ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ ಗಳು ಯಾವ್ದಾದ್ರು ಇದ್ರ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಅಥವಾ ನಾವೇ ಖುದ್ದಾಗಿ ಏನಾದ್ರು ಒಂದು ETF ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೇನು ಬೆನಿಫಿಟ್ ಇದೆ? ಬಿಕಾಸ್ ಆಲ್ರೆಡಿ ಸುಮಾರು ETFs ಗಳಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಗಳಿದೆ ಅಲ್ಲ, ಈ ಒಂದು ಇಂಡೆಕ್ಸ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಮಗೇನು ಲಾಭ ಇದೆ ಅಂತ ಕೇಳ್ಬೋದು. ಇವಾಗ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ ನಿಫ್ಟಿ 50ಗೂ ಇದಕ್ಕೂ ಇರತಕ್ಕಂತಹ ವ್ಯತ್ಯಾಸಗಳನ್ನ ಹಾಗೆ ಸಿಮಿಲಾರಿಟೀಸ್ ಗಳನ್ನ. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಸ್ಟಾಕ್ಸ್ ಗಳ ವೈಸ್ ಟಾಪ್ 10 ಸ್ಟಾಕ್ಸ್ ಗಳನ್ನ ನೋಡ್ತೀವಿ ಅಂತಂದ್ರೆ ಆಬ್ವಿಯಸ್ಲಿ ಡಿಫರೆನ್ಸ್ ಇರಲ್ಲ ಅಂತ ಹೇಳ್ಬೋದು. ನಿಫ್ಟಿ 50 ಇರತಕ್ಕಂಥದ್ದು ಹಾಗೆ ಇದರಲ್ಲಿ ಆಲ್ಮೋಸ್ಟ್ ಸೇಮೇ ಇರುತ್ತೆ ಅಂತ ಹೇಳ್ಬೋದು. ಬಟ್ ವಿಷಯ ಏನಪ್ಪಾ ಅಂತ ಅಂದ್ರೆ ಎಷ್ಟು ಅಲೋಕೇಟ್ ಮಾಡಿದ್ದಾರೆ. ಈಗ ನಿಫ್ಟಿ 50 ಇರತಕ್ಕಂತಹ ಅಲೋಕೇಶನ್ HDFC ಬ್ಯಾಂಕ್ ಅಂತ ಎಕ್ಸಾಂಪಲ್ ತಗೊಳ್ತಾ ಇರೋದು, ಅದರಲ್ಲಿ ಇರ್ತಕ್ಕಂಥ ಅಲೋಕೇಶನ್ ಅದೇ HDFC ಬ್ಯಾಂಕಿಗೆ ಈ ಒಂದು ಇಂಡೆಕ್ಸ್ ಇರತಕ್ಕಂಥ ಅಲೋಕೇಶನ್ಗೂ ಡಿಫರೆನ್ಸ್ ಇರುತ್ತೆ. ಬಿಕಾಸ್ ಇದರಲ್ಲಿ 750 ಕಂಪನೀಸ್ಗಳು ಇರತಕ್ಕಂಥದ್ದು ಅಕಾರ್ಡಿಂಗ್ ಟು ದ ಫ್ಯಾಕ್ಟ್ ಶೀಟ್. ಸೊ ಬೇಸಿಕಲಿ ಆಗಸ್ಟ್ 31, 2023 ಪ್ರಕಾರ ಇರತಕ್ಕಂಥ ಡೇಟಾ ಪ್ರಕಾರ HDFC ಬ್ಯಾಂಕ್ ಇಸ್ ಅ ಟಾಪ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಹೇಳ್ಬಂದ್ರೆ HDFC ಬ್ಯಾಂಕ್ ಅಲ್ಲಿ ಜಾಸ್ತಿ ಪೋರ್ಷನ್ ಅನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಈ ಇಂಡೆಕ್ಸ್ ಅಲ್ಲಿ 8.52% ನಷ್ಟು ವೇಟೇಜ್ ಅನ್ನ ಈ ಒಂದು ಸ್ಟಾಕ್ ಗೆ ಕೊಟ್ಟಿರ್ತಾರೆ. ವೆರಾಸ್ ಇನ್ ನಿಫ್ಟಿ 50 ನೋಡ್ತೀವಿ ಅಂತಂದ್ರೆ HDFC ಬ್ಯಾಂಕಿಗೆ 13.77% ನಷ್ಟು ಪೋರ್ಷನ್ ಅನ್ನ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಓವರ್ ಆಲ್ ಟಾಪ್ 10 ಕಂಪನೀಸ್ ಗಳನ್ನ ಕಂಪೇರ್ ಮಾಡ್ತೀವಿ ಅಂತಂದ್ರೆ ನಿಫ್ಟಿ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಕಂಬೈನ್ಡ್ ವೇಟೇಜ್ ಬಂದು 36.17% ಇರುತ್ತೆ. ವೆರಾಸ್ ನಿಫ್ಟಿ 50 ಅಲ್ಲಿ ಇದು ಆಲ್ಮೋಸ್ಟ್ 58.44% ನಷ್ಟು ಇರುತ್ತೆ ಅಂತ ಹೇಳ್ಬೋದು. ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಬಹುದು. ಇಲ್ಲಿ ಕೊಟ್ಟಿದ್ದೀವಿ ನಾವು ಯಾವ ರೀತಿಯ ಅಂತ ವೇಟೇಜ್ ಅನ್ನ ನಿಫ್ಟಿ 50 ಹಾಗೆ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಟಾಪ್ 10 ಕಂಪನೀಸ್ ಗಳಿಗೆ ಅಂತ ಹೇಳೋದಾದ್ರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ಓವರ್ ಆಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಮಾರ್ಕೆಟಿನ ಎಂಟೈರ್ ವ್ಯಾಲ್ಯೂ ಅಲ್ಲಿ ನೋಡ್ತೀವಿ ಅಂತಂದ್ರೆ ಈ ಇಂಡೆಕ್ಸ್ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಅಂತಕ್ಕಂಥದ್ದು 93% ನಷ್ಟು ಆಲ್ರೆಡಿ ಕವರ್ ಮಾಡ್ತಾ ಇದೆ. ಇದೇ ನಾವು ನಿಫ್ಟಿ 50 ಲೆಕ್ಕ ಹಾಕೋತೀವಿ ಅಂತಂದ್ರೆ 48% ನಷ್ಟು ಮಾತ್ರ ಕವರ್ ಮಾಡ್ತಾ ಇದೆ ನಿಫ್ಟಿ 50 ಆಸ್ ಆಫ್ ಆಗಸ್ಟ್ 31, 2023. ಸೊ ಇದು ಕಂಪನಿಗಳ ವಾಯ್ಸ್ ಕಂಪಾರಿಸನ್ ಆದ್ರೆ ಇವಾಗ ಸೆಕ್ಟರ್ ಗಳ ವಾಯ್ಸ್ ಕಂಪೇರ್ ಮಾಡಿ ನೋಡೋಣ ನಿಫ್ಟಿ 50 ಹಾಗೆ ಇದರಲ್ಲಿ ಇರತಕ್ಕಂತಹ ವ್ಯತ್ಯಾಸಗಳನ್ನ. ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ನ ಪ್ರಕಾರ ಓವರ್ ಆಲ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 30.56% ನಷ್ಟು ವೇಟೇಜ್ ಅನ್ನ ಕೊಟ್ಟಿದ್ರೆ, ನೀವು ನೋಡ್ತಾ ಇರಬಹುದು ನಿಫ್ಟಿ 50 ಅಲ್ಲಿ ಇದಕ್ಕೆ 37% ನಷ್ಟು ವೇಟೇಜ್ ಅನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು IT ನಿಫ್ಟಿಯಲ್ಲಿ ಇದು 13.66% ಆಗಿದ್ರೆ, ಇದೇ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅಥವಾ ಇದೇ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ಗೆ ಸೊ ಇದಕ್ಕೆ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಅಲ್ಲಿ 10.06% ನಷ್ಟು ವೇಟೇಜ್ ಅನ್ನ ಕೊಟ್ಟಿರ್ತಾರೆ. ಸೊ ಸೇಮ್ ಸೆಕ್ಟರ್ಸ್ ಗಳು ಸೇಮ್ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಇಂಡೆಕ್ಸ್ ಗಳ ವೈಸ್ ಅಂತ ಹೇಳೋದಾದ್ರೆ ಜಾಸ್ತಿ ವೇಟೇಜ್ ಜಾಸ್ತಿ ಡೈವರ್ಸಿಫಿಕೇಶನ್ ಇನ್ವೆಸ್ಟರ್ಸ್ ಗಳಿಗೆ ಸಿಗ್ತಕ್ಕಂಥದ್ದು ಆಬ್ವಿಯಸ್ಲಿ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಅಲ್ಲಿ ಇರುತ್ತೆ. ಇವಾಗ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ, ಯಾವ ರೀತಿ ಎರಡು ಇಂಡೆಕ್ಸ್ ಗಳು ಪರ್ಫಾರ್ಮ್ ಆಗಿದೆ ಇನ್ ಟರ್ಮ್ಸ್ ಆಫ್ ದ ಆಕ್ಚುಯಲ್ ಪರ್ಸೆಂಟೇಜ್ ಅಂತಂದ್ರೆ ನಮಗೆ ಇಂಪಾರ್ಟೆಂಟ್ ಅಲ್ವಾ ಆಸ್ ಅನ್ ಇನ್ವೆಸ್ಟರ್ ಅರ್ಥ ಮಾಡ್ಕೊಳ್ಳೋಣ ಇದನ್ನ. ಸೊ ಫಾರ್ ಸೆಪ್ಟೆಂಬರ್ 6, 2023 ಪ್ರಕಾರ ಡೇಟಾ ಆಗಿರುತ್ತೆ ಇದು. ಸೊ ಇದ್ರ ಪ್ರಕಾರ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಏನಿದೆ ನಿಫ್ಟಿ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ 18.45% ನಷ್ಟು ರಿಟರ್ನ್ ಅನ್ನ ಜನರೇಟ್ ಮಾಡಿರುತ್ತೆ. ವೆರಿನ್ ನಿಫ್ಟಿ 50 ಏನಿದೆಯೋ ಇದೇ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ 15.9% ನಷ್ಟು ಓವರ್ ಆಲ್ ಗ್ರೋತ್ ಅನ್ನ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. ಬಟ್ ಇಂಟ್ರೆಸ್ಟಿಂಗ್ಲಿ ಕಳೆದ 5, 10, 15 ವರ್ಷಗಳ ಒಂದು ಪೀರಿಯಡ್ ಅನ್ನು ನೋಡ್ತೀವಿ ಅಂತಂದ್ರೂ ಕೂಡ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ನಿಫ್ಟಿ 50 ಅನ್ನ ಔಟರ್ ಪರ್ಫಾರ್ಮ್ ಮಾಡಿರೋದು ಅಥವಾ ಅದನ್ನ ಬೀಟ್ ಮಾಡಿರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಕಳೆದ 5 ವರ್ಷದಲ್ಲಿ 15.13% ನಷ್ಟು ರಿಟರ್ನ್ ಅನ್ನ ಕೊಟ್ಟಿದ್ರೆ ನಿಫ್ಟಿ 13.7%
7.74% ಕೊಟ್ಟಿರುತ್ತೆ. ಸಿಮಿಲರ್ಲಿ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಕಳೆದ 10 ವರ್ಷದಲ್ಲಿ 16.33% ಕೊಟ್ಟಿದ್ದಾರೆ. ನಿಫ್ಟಿ ಇದೇ ಪೀರಿಯಡ್ ಅಲ್ಲಿ 14.46% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ. ಸಿಮಿಲರ್ಲಿ ಇದನ್ನೇ ನಾವು 15 ವರ್ಷದ ಒಂದು ಪೀರಿಯಡ್ ಅಲ್ಲಿ ನೋಡ್ತೀವಿ ಅಂತಂದ್ರೆ 13.79% ನಷ್ಟು ಓವರ್ ಆಲ್ ಬ್ಯಾಕ್ ಟೆಸ್ಟೆಡ್ ರಿಟರ್ನ್ ಅನ್ನ ಕೊಟ್ಟಿರುತ್ತೆ. ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಇದೇ ಸೇಮ್ ಪೀರಿಯಡ್ ಅಲ್ಲಿ ನಿಫ್ಟಿ 12.67% ನಷ್ಟು ರಿಟರ್ನ್ ಅನ್ನ ಜನರೇಟ್ ಮಾಡಿರುತ್ತೆ. ಸೊ ಇವಾಗ ಸಪೋಸ್ ಆಸ್ ಅನ್ ಇನ್ವೆಸ್ಟರ್ ನಮಗೆ ಇಂಪಾರ್ಟೆಂಟ್ ಏನಪ್ಪಾ, ರಿಟರ್ನ್ ಎಷ್ಟು ಬಂತು, ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ 5 ವರ್ಷದ ಹಿಂದೆ ಈ ಎರಡು ಇಂಡೆಕ್ಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಚೇಂಜಸ್ ಗಳಾಗ್ತಾ ಇತ್ತು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ 10,000 ರೂಪಾಯಿನ ನೀವು ಇನ್ವೆಸ್ಟ್ ಮಾಡಿದಿರಾ ನಿಫ್ಟಿ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್, ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ ನೀವು 5 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿದಿರಾ ಅಂತ ಅಂದ್ರೆ ಆಸ್ ಆಫ್ ಟುಡೇ ಇದು 20,228 ರೂಪಾಯಿ ಆಗಿರ್ತಾ ಇತ್ತು. ಇದೇ ನೀವು 10 ವರ್ಷದ ಹಿಂದೆ 10,000 ರೂಪಾಯಿನ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೋಫಾರ್ ಇವತ್ತಿನ ಕಾಲಕ್ಕೆ 45,386 ರೂಪಾಯಿ ಆಗಿರ್ತಾ ಇತ್ತು. ಅದೇ 15 ವರ್ಷದ ಪೀರಿಯಡ್ ನೋಡ್ತೀವಿ ಅಂತಂದ್ರೆ 10,000 ಇನ್ವೆಸ್ಟ್ಮೆಂಟ್ ಆಸ್ ಆಫ್ ಟುಡೇ 69,432 ರೂಪಾಯಿ ಆಗಿರ್ತಾ ಇತ್ತು. ಸೊ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ಏನಪ್ಪಾ ಅಂದ್ರೆ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಇವತ್ತಿನ ಕಾಲಕ್ಕೆ ಮೈಕ್ರೋ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೆ ಸ್ಮಾಲ್ ಕ್ಯಾಪ್ ಕಂಪನೀಸ್ ಗಳನ್ನು ಕೂಡ ಹೊಂದಿರೋದು ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಆಗಿರುತ್ತೆ. ನಿಫ್ಟಿ 50ಯಲ್ಲಿ ಬೇಸಿಕಲಿ ತುಂಬಾ ದೊಡ್ಡ ಕಂಪನೀಸ್ ಗಳಿಗೆ ಮಾತ್ರ ಎಕ್ಸ್ಪೋಜರ್ ಹೋಗುತ್ತೆ. ಬಟ್ ಈ ಕೇಸಲ್ಲಿ ಅಲಾಂಗ್ ವಿತ್ ದೊಡ್ಡ ಕಂಪನೀಸ್ಗಳು, ಚಿಕ್ಕ ಕಂಪನೀಸ್ಗಳು ಕೂಡ ಇನ್ವೆಸ್ಟ್ ಮಾಡತಕ್ಕಂಥ ಅವಕಾಶವನ್ನ ಆಸ್ ಅನ್ ಇನ್ವೆಸ್ಟರ್ ನಮಗೆ ಈ ರೀತಿಯಾದಂತಹ ಇಂಡೆಕ್ಸ್ಗಳು ತಂದು ಕೊಡುತ್ತೆ. ಹಾಗಾಗಿ ಈ ಇಂಡೆಕ್ಸ್ಗಳ ರೆಫರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳಿರಬಹುದು ಅಥವಾ ETFs ಗಳಲ್ಲಿ ಇನ್ವೆಸ್ಟ್ ಮಾಡತಕ್ಕಂಥದ್ದು ಒನ್ ಆಫ್ ದ ಬೆಸ್ಟ್ ಆಡಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಮವರೆಗೂ ಈ ರೀತಿಯಂತ ಫೈನಾನ್ಸ್ ಮಾಹಿತಿಗಳನ್ನ ರೆಗ್ಯುಲರ್ ಆಗಿ ಕನ್ನಡದಲ್ಲಿ ತರಲಿಕ್ಕೆ ನಮ್ಮ ಟೀಮ್ ತುಂಬಾನೇ ಎಫರ್ಟ್ ಹಾಕ್ತಾ ಇದೆ. ನಿಮ್ಮ ಕಡೆಯಿಂದ ಸಪೋರ್ಟ್ ಇವತ್ತಿನ ಕಾಲಕ್ಕೆ ನಮಗೆ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ನೀವು ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಎನಿ ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.